ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹ್ಯಾಪಿ ಹೋಮ್ ಮೇಕರ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋನ ಮಾಡ್ತಾ ಇದ್ದೀನಿ. ನನಗೆ ತುಂಬ ಸಬ್ಸ್ಕ್ರೈಬರ್ಸ್ ಕೂಡ ಕೇಳ್ತಾ ಇದ್ರು, ಮೇಡಮ್ ಶಾರ್ಟ್ ಆಗಿರೋರು ಯಾವ ಥರ ಸೀರೆನ ಉಡಬೇಕು ಅನ್ನೋದಕ್ಕೆ ಟಿಪ್ಸನ್ನು ಕೊಡಿ ಅಂತ. ಸೊ ಇವತ್ತು ಅದ್ರ ಬಗ್ಗೆನೇ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ. ಒಂದು ವಿಷಯ ನಿಮಗೆ ಹೇಳ್ಬಿಡ್ತೀನಿ, ಸೀರೆ ಎಲ್ಲರಿಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾಕಂತ ಅಂದರೆ ಆ ಸೀರೆ ಇರೋದೇ ಹಾಗೆ ಕಣ್ರಿ. ಸೀರೆ ಎಲ್ರಿಗೂ ಚೆನ್ನಾಗಿ ಕಾಣಿಸುತ್ತೆ. ಆದರೂ ಕೂಡ ಸ್ವಲ್ಪ ಶಾರ್ಟ್ ಆಗಿರೋರಿಗೆ ಅದು ಒಂದು ಇರುತ್ತೆ ಮನಸ್ಸಲ್ಲಿ, ನಮಗೆ ಸೀರೆ ಚೆನ್ನಾಗಿ ಕಾಣಲ್ಲ ಅಂತ. ಆ ಥರ ಏನೂ ಇರಲ್ಲ, ಸೀರೆ ಎಲ್ಲರಿಗೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಶಾರ್ಟ್ ಇರೋರಿಗೆ ಒಂದಿಷ್ಟು ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಸೊ ಇದನ್ನು ಫಾಲೋ ಮಾಡಿದರೆ ನೀವು ಸೀರೆ ಉಟ್ಟಾಗ ಸಖತ್ತಾಗಿ ಕಾಣಿಸ್ತೀರ. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರಾ ಅವರಿಗೆ ವೆಲ್ಕಮ್ ಟು ಮೈ ಚಾನಲ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ನೋಡಿ, ಸೊ ನಮಗೂ ಸಪೋರ್ಟ್ ಸಿಗುತ್ತೆ. ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಸೊ ನೆಕ್ಸ್ಟ್ ಟೈಮ್ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಬಗ್ಗೆ ನಾನು ಎಲ್ಲರ ಕಮೆಂಟ್ಸಿಗೂ ಖಂಡಿತವಾಗಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಬಂದಾಗ, ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದರೆ ಸೀರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಸೊ ನಾವು ಯಾವ ಥರ ಸೀರೆನ ಚೂಸ್ ಮಾಡ್ಕೊಳ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಶಾರ್ಟ್ ಇರೋರು ಅಥವಾ ಪ್ಲಸ್ ಸೈಜ್ ಇರೋರು ಯಾವ ಥರದ ಸೀರೆನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನು ಫಸ್ಟ್ ಹೇಳಿಬಿಡ್ತೀನಿ, ಓಕೆನಾ. ಸೊ ಅದರಲ್ಲಿ ಟಿಪ್ ನಂಬರ್ 1 ನೋಡಿ, ಶಾರ್ಟ್ ಇರೋರು ಆದಷ್ಟು ಚಿಕ್ಕ ಬಾರ್ಡ್ರು ಇರುವಂಥ ಸೀರೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ದೊಡ್ಡ ಬ್ರಾಡಾಗಿ ಬಾರ್ಡರ್ ಇರುತ್ತಲ್ವಾ, ನೋಡಿ ಈ ಥರ ಬಾರ್ಡರ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಈ ಥರ ಬಾರ್ಡಾಗಿರುವಂಥ ಆ ಸೀರೆನ ಸೆಲೆಕ್ಟ್ ಮಾಡ್ಕೋಬೇಡಿ. ಸೊ ಅದು ನಿಮಗೆ ಸೂಟ್ ಆಗಲ್ಲ. ಸ್ವಲ್ಪ ಚಿಕ್ಕದಾಗಿರುವಂಥ ಬಾರ್ಡರ್ ಸೀರೆನ ನೋಡಿ, ಈ ಥರ ಚಿಕ್ಕದಾದ ಬಾರ್ಡರ್ ಇರುವಂಥ ಸೀರೆನ ಸೆಲೆಕ್ಟ್ ಮಾಡಿಕೊಂಡ್ರೆ ತುಂಬ ನಿಮಗೆ ಸೂಟ್ ಆಗುತ್ತೆ. ಸೆಕೆಂಡ್ ಟಿಪ್ ಅಂತ ಅಂದರೆ, ಪ್ರಿಂಟೆಡ್ ಸೀರೆ ತೊಗೊಳ್ಳೋದಿದ್ದರೆ ನೋಡಿ, ಈ ಥರ ಚಿಕ್ಕ ಚಿಕ್ಕ ಪ್ರಿಂಟ್ ಇರುವಂಥ ಸೀರೆನ ತೊಗೊಳ್ಳಿ. ದೊಡ್ಡ ದೊಡ್ಡ ಪ್ರಿಂಟ್ ಇರುವಂಥ ಸೀರೆನ ತೊಗೋಬೇಡಿ. ಸೊ ದೊಡ್ಡದಾಗಿರುವಂಥ ಪ್ರಿಂಟೆಡ್ ಸೀರೆನ ತೊಗೊಂಡ್ರೆ ಸ್ವಲ್ಪ ದಪ್ಪ ಕಾಣಿಸ್ತೀರ. ಹಾಗಾಗಿ ಸೊ ನೆಕ್ಸ್ಟ್ ಟಿಪ್ ಅಂತ ಅಂದರೆ, ಸೀರೆನ ಸೆಲೆಕ್ಟ್ ಮಾಡುವಾಗ ಫ್ಯಾಬ್ರಿಕ್ ನೋಡಿ ಸೆಲೆಕ್ಟ್ ಮಾಡಿ. ಇವಾಗ ನೋಡಿ, ಈ ಸೀರೆ ಏನಿದೆ ಇದು ಸ್ವಲ್ಪ ರಫ್ ಆಗಿದೆ. ಈ ಥರ ಸೀರೆನ ಉಟ್ಕೊಂಡ್ರೆ ಇನ್ನೂ ದಪ್ಪದಾಗಿ ಕಾಣಿಸುವಂಥ ಚಾನ್ಸಸ್ ಇರುತ್ತಲ್ವಾ. ಸೊ ಈ ಥರ ಸೀರೆನ ಸೆಲೆಕ್ಟ್ ಮಾಡ್ಕೋಬೇಡಿ. ಈ ಥರ ಮಟೀರಿಯಲ್ ಇರುವಂಥ ಸೀರೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ನೋಡಿ ತುಂಬ ಸಾಫ್ಟಾಗಿದೆ. ಮತ್ತು ಈ ಸೀರೆನ ಉಟ್ಕೊಂಡಾಗ ಇದು ತುಂಬ ಕರೆಕ್ಟಾಗಿ ಮೈಗೆ ಕೂತ್ಕೊಳ್ಳುತ್ತೆ, ಅಂಟ್ಕೊಂಡು ಕೂತ್ಕೊಳ್ಳುತ್ತೆ, ಮತ್ತು ತುಂಬ ಚೆನ್ನಾಗಿ ಕೂಡ ಕಾಣಿಸ್ತೀವಿ ಈ ಥರ ಸೀರೆನ ತೊಗೊಂಡಾಗ. ಇದ್ರ ಫ್ಯಾಬ್ರಿಕ್ ನೋಡಿ ಎಷ್ಟು ಸಾಫ್ಟಾಗಿದೆ. ಆದಷ್ಟು ಈ ಥರ ಸಾಫ್ಟಾಗಿರುವಂಥ ಸೀರೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಹೈಟ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಅದು ತುಂಬ ಚೆನ್ನಾಗಿ ಶೇಪ್ ಕೊಡೋದ್ರಿಂದ ಸ್ವಲ್ಪ ಸ್ಲಿಮ್ ಆಗಿ ಕಾಣಿಸ್ತೀರ. ನೀವು ಸೀರೆನ ತೊಗೊಳ್ಳುವಾಗ ಆದಷ್ಟು ಒಂದೇ ಕಲರ್ ಇರುವಂಥ ಸೀರೆನ ತೊಗೊಳ್ಳಿ. ಡಬಲ್ ಕಲರ್ ಇರುವಂಥ ಸೀರೆ ಬೇಡ. ಫಾರ್ ಎಕ್ಸಾಂಪಲ್ ಇದು ನೋಡಿ, ಇದು ಡಬಲ್ ಕಲರ್ ಸೀರೆ ಅಲ್ವಾ, ಅದರಲ್ಲೂ ಇದು ಬಾರ್ಡ್ರ್ ಇಷ್ಟು ದೊಡ್ಡದಾಗಿದೆ. ಸೊ ಅದೇನು ಮಾಡುತ್ತೆ, ನಮ್ಮ ಬಾಡಿನ ಡಿವೈಡ್ ಮಾಡಿಬಿಡುತ್ತೆ ಈ ಥರ ಸೀರೆನ ಉಟ್ಕೊಂಡಾಗ. ಮತ್ತು ಈ ಥರ ಸೀರೆನ ಉಟ್ಕೊಂಡಾಗ ಶಾರ್ಟಾಗಿ ಕಾಣುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದೇ ಕಲರ್ ಇರುವಂಥ ಸೀರೆನ ತೊಗೊಂಡ್ರೆ ತುಂಬ ಒಳ್ಳೆಯದು. ನೋಡಿ, ಈ ಸೀರೆ ನೋಡಿ ಒಂದೇ ಕಲರಲ್ಲಿದೆ. ಈ ಥರ ಸೇಮ್ ಕಲರ್ ಇರುವಂಥ ಸಾರಿನ ತೊಗೊಳ್ಳಿ. ಸೊ ಆ ಥರ ಸಾರಿನ ಉಡೋದ್ರಿಂದ ನೀವು ಹೈಟಾಗಿ ಕಾಣಿಸ್ತೀರ. ಹಾಗಾಗಿ ಮಲ್ಟಿ ಕಲರ್ ಇರುವಂಥ ಸೀರೆಗಳನ್ನು ಆದಷ್ಟು ಅವಾಯ್ಡ್ ಮಾಡಿ. ಸೊ ಇದು ನೀವು ಹೈಟಾಗಿ ಕಾಣಿಸ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಶಾರ್ಟ್ ಇರೋರು ಯಾವ ಥರ ಸೀರೆನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿ ಆಯ್ತಲ್ವಾ. ಸೊ ನೆಕ್ಸ್ಟ್ ಇವಾಗ ಸೀರೆ ಉಡಬೇಕಾದ್ರೆ ಯಾವ ಟಿಪ್ಸನ್ನು ನೀವು ಫಾಲೋ ಮಾಡಬೇಕು ಅಂತ ಹೇಳ್ತೀನಿ. ಮೊದಲಿಗೆ ಸೀರೆ ಉಡುವಾಗ ಸೀರೆ ಸೆರಗು ತುಂಬ ಇಂಪಾರ್ಟೆಂಟ್ ಅಲ್ವಾ. ಹಾಗಾಗಿ ಸೀರೆ ಸೆರಗನ್ನು ಸ್ವಲ್ಪ ಉದ್ದಕ್ಕೆ ನೀವು ತೆಗಿಬೇಕಾಗುತ್ತೆ. ಎಲ್ಲರೂ ಎಷ್ಟು ತೆಗಿತಾರೆ ಅದಕ್ಕಿಂತ 1-2 ಇಂಚಸ್ ನೀವು ಉದ್ದ ತೆಗೆದ್ರೆ ತುಂಬಾ ಒಳ್ಳೆಯದು. ಅಂದರೆ ಕಾಲಿಗೆ ತಾಗಬೇಕು, ಅಷ್ಟು ಉದ್ದ ಅಲ್ಲ, ಓಕೆನಾ. ಸ್ವಲ್ಪ ಉದ್ದಕ್ಕೆ ತೆಗೆದ್ರೆ ಏನಾಗುತ್ತೆ ಅಂತ ಅಂದರೆ ಹೈಟ್ ಚೆನ್ನಾಗಿ ಕಾಣಿಸುತ್ತೆ. ಸೊ ಶಾರ್ಟಾಗಿ ತೆಗೆದ್ರೆ ಇನ್ನೂ ಶಾರ್ಟಾಗಿ ಕಾಣಿಸ್ತೀರ. ಹಾಗಾಗಿ ನೆಕ್ಸ್ಟ್ ಟಿಪ್ಪು ಬಂದುಬಿಟ್ಟು, ಸೀರೆಯ ಸೆಂಟ್ರ್ ಪ್ಲೀಟ್ ಏನಂತ ಹೇಳ್ತೀವಿ ಅದು ಕೂಡ ಅಷ್ಟೇ. ಈಗ ಪ್ಲಸ್ ಸೈಜ್ ಇರೋರು ಅಂದರೆ ದಪ್ಪ ಇರೋರು, ಶಾರ್ಟಾಗಿ ದಪ್ಪ ಇರೋರು ಏನು ಮಾಡಿ ಅಂದರೆ ಸೆಂಟ್ರ್ ಪ್ಲೀಟನ್ನು ಸ್ವಲ್ಪ ಅಗಲವಾಗಿ ತೆಗೀರಿ. ಅಗಲವಾಗಿ ತೆಗೆಯೋದ್ರಿಂದ ಹೊಟ್ಟೆ ಕಾಣಿಸಲ್ಲ, ಅಂದರೆ ಅಷ್ಟು ಕಾಣಿಸಲ್ಲ. ಮತ್ತು ಸ್ವಲ್ಪ ಸಣ್ಣಕ್ಕಿದ್ದವರು ಅಂದರೆ ಸ್ವಲ್ಪ ಸ್ಲಿಮ್ ಇದ್ದವರು ಚಿಕ್ಕ ಚಿಕ್ಕದಾಗಿ ಪ್ಲೀಟ್ಸನ್ನು ತೆಗೆದ್ರೆ ಪ್ಲೀಟ್ಸ್ ತುಂಬ ಬರುತ್ತಲ್ವ. ಸೊ ಚೆನ್ನಾಗಿ ಕಾಣಿಸುತ್ತೆ, ನೆರಿಗೆ ನೋಡಲಿಕ್ಕೆ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಅಕಾರ್ಡಿಂಗ್ ಟು ಯುವರ್ ಬಾಡಿ ಶೇಪ್ ನೀವು ಪ್ಲೀಟ್ಸನ್ನು ತೆಗೀರಿ.
ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಸೀರೆ ಲೆಂತ್ ಏನಿದೆ ಅದು ಸ್ವಲ್ಪ ಉದ್ದನೇ ಇರಲಿ, ಕಾಲು ಕಾಣಿಸ್ಬಾರ್ದು ಅಷ್ಟು ಉದ್ದ ಸೀರೆನ ಉಡಿ. ಇನ್ ಕೇಸ್ ನೀವೇನಾದರೂ ಹೀಲ್ಸ್ ಪ್ರಿಫರ್ ಮಾಡ್ತೀರಾ ಅಂತ ಅಂದರೆ ಹೀಲ್ಸ್ ಹಾಕ್ಕೊಂಡ್ಬಿಟ್ಟೆ ನೀವು ಸೀರೆನ ಉಟ್ಟರೆ ತುಂಬಾ ಒಳ್ಳೆಯದು. ಯಾಕಂದರೆ ಮೊದಲಿಗೆ ಸೀರೆನ ಉಟ್ಕೊಂಡ್ಬಿಟ್ರೆ ಆಮೇಲೆ ಹೀಲ್ಸ್ ಹಾಕಿದರೆ ಮತ್ತೆ ಶಾರ್ಟ್ ಕಾಣಿಸ್ತೀರಾ, ಯಾಕಂದರೆ ಹೀಲ್ಸ್ ಕಾಣುತ್ತಲ್ವ. ಹಾಗಾಗಿ ಹೀಲ್ಸ್ ಹಾಕ್ಕೊಳ್ಳೋದಿದ್ದರೆ ಹೀಲ್ಸ್ ಹಾಕ್ಕೊಂಡು ಸೀರೆನ ಉಟ್ಟರೆ ಅದು ನಿಮಗೆ ಹೈಟ್ ಕೂಡ ಕೊಡುತ್ತೆ ಮತ್ತು ಒಂದು ತುಂಬ ಸುಂದರವಾದ ಲುಕ್ಕನ್ನು ಕೊಡುತ್ತೆ. ಆಯಿತಾ. ನೆಕ್ಸ್ಟ್ ಟಿಪ್ಪು, ಇದು ತುಂಬಾ ಇಂಪಾರ್ಟೆಂಟ್. ಸೀರೆನ ಹೇಗೇಗೋ ಉಡಬಾರ್ದು. ಸೀರೆನ ತುಂಬ ನೀಟಾಗಿ ಪಿನ್ ಮಾಡೋ ಕಡೆ ಪಿನ್ ಮಾಡಿಬಿಟ್ಟು ಸೀರೆ ಸೆರಗನ್ನು ನೀಟಾಗಿ ತೆಗೆದುಬಿಟ್ಟು ಪ್ಲೀಟ್ಸಿಗೆ ಪಿನ್ ಮಾಡಿ ಚೆನ್ನಾಗಿ ಸೀರೆನ ಉಟ್ಕೊಂಡ್ರೆ ನೀವು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತೀರಾ. ಸೀರೆ ಉಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಕೂಡ ನೀವು ರೆಫರ್ ಮಾಡಿ, ಸೊ ನಿಮಗೆ ತುಂಬ ಹೆಲ್ಪ್ ಆಗ್ಬೋದು. ಮತ್ತು ಸೀರೆಗೆ ಸಂಬಂಧಪಟ್ಟ ತುಂಬ ಟಿಪ್ಸ್ಗಳನ್ನು ಕೂಡ ನಾನು ಒಂದಿಷ್ಟು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದರೆಲ್ಲ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನಿಮಗೆ ಹೆಲ್ಪ್ಫುಲ್ ಅನಿಸುತ್ತೆ ಅಂತ ಅಂದರೆ ನೀವು ಅದನ್ನು ನೋಡ್ಬೋದು. ಓಕೆನಾ. ನೋಡುವಾಗ ಯಾವುದೆಲ್ಲ ಟಿಪ್ಸ್ ಫಾಲೋ ಮಾಡಬೇಕು ಅಂತ ನೋಡಾಯಿತು. ಸೊ ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಸ್ಟೆಪ್ ಅಂತ ಅಂದರೆ ಬ್ಲೌಸು. ಸೊ ಶಾರ್ಟ್ ಆಗಿರೋರು ಯಾವ ಥರ ಬ್ಲೌಸನ್ನು ಹಾಕ್ಕೋಬೇಕು ಅನ್ನೋದು. ಸೊ ಯಾವುದೇ ಬ್ಲೌಸನ್ನು ಹಾಕ್ಕೊಂಡ್ರು ಫಿಟ್ಟಿಂಗ್ ಚೆನ್ನಾಗಿರಬೇಕು ಅಂತ ಬ್ಲೌಸನ್ನು ಪ್ರಿಫರ್ ಮಾಡಿ. ಬ್ಲೌಸ್ಗಳಲ್ಲಿ ಆದಷ್ಟು ಬೋಟ್ ನೆಕ್ ಇರುವಂಥ ಬ್ಲೌಸನ್ನು ಅವಾಯ್ಡ್ ಮಾಡಿ ಬ್ರಾಡ್ ನೆಕ್ ಬ್ಲೌಸನ್ನು ಚೂಸ್ ಮಾಡ್ಕೊಳ್ಳಿ. ಡೀಪ್ ನೆಕ್ ಕೂಡ ನಿಮಗೆ ಸೂಟ್ ಆಗುತ್ತೆ. ಇವಾಗ ವಿ ನೆಕ್ ಟ್ರೆಂಡಲ್ಲಿದೆ, ಸೊ ವಿ ನೆಕ್ ಕೂಡ ನೀವು ಮಾಡಿಸ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟು ಬ್ಲೌಸಿನ ಸ್ಲೀವ್ಸ್ ಏನಿದೆ ಅದು ಕೂಡ ಅಷ್ಟೇ ತುಂಬ ಇಲ್ಲಿ ತನಕ ಉದ್ದ ಕೈ ಇರುವಂಥದ್ದು ಅಥವಾ ಇಷ್ಟಿಷ್ಟು ತನಕ ಇರುವಂಥದ್ದು 3/4 ಕೂಡ ಬೇಡ ಅಂತ ಅನ್ಕೋತೀನಿ. ಸೊ ಶಾರ್ಟ್ ಇದ್ದವರಿಗೆ 3/4 ಇನ್ನೂ ಸ್ವಲ್ಪ ಶಾರ್ಟಾಗಿ ಕಾಣಿಸುತ್ತೆ. ಹಾಗಾಗಿ ಆದಷ್ಟು ಇಷ್ಟು ಒಂದು 5 ಇಂಚಷ್ಟು ಮ್ಯಾಕ್ಸಿಮಮ್ ಅನಿಸುತ್ತೆ ನನಗೆ ಅಷ್ಟಿರುವಂತಹ ಸ್ಲೀವ್ ಇರುವಂತಹ ಬ್ಲೌಸ್ ನಿಮಗೆ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ 9 ಇಂಚಸ್ ತನಕ ಕೂಡ ಓಕೆ ಸೂಟ್ ಆಗುತ್ತೆ. ಬಟ್ ತುಂಬ ಇಷ್ಟಿಷ್ಟು ಉದ್ದ 11 ಇಂಚ್ ಬ್ಲೌಸ್ ಎಲ್ಲ ಹಾಕ್ಕೋಬೇಡಿ. ಸೊ ಇನ್ನೂ ಶಾರ್ಟಾಗಿ ಕಾಣಿಸ್ತೀರಾ ಅಂತ ಅಂದ್ಕೋತೀನಿ. ಸೀರೆ ಬಗ್ಗೆ ಆಯಿತು, ಬ್ಲೌಸ್ ಬಗ್ಗೆ ಆಯಿತು. ಸೊ ನೆಕ್ಸ್ಟು ಎಕ್ಸಸರೀಸ್ ಕೂಡ ಅಷ್ಟೇ. ಶಾರ್ಟ್ ಆಗಿದ್ದವರು ಆದಷ್ಟು ಚೋಕರ್ ಅಂತ ಹೇಳ್ತೀವಲ್ವ, ಇಲ್ಲಿ ಹಿಂಗಿರುತ್ತಲ್ವ ಆ ಥರ ಚೋಕರನ್ನು ಅವಾಯ್ಡ್ ಮಾಡಿ. ಆದಷ್ಟು ಅಂದರೆ ಸ್ವಲ್ಪ ಉದ್ದ ಇರುವಂತಹ ಜ್ಯುವೆಲರಿನ ಹಾಕ್ಕೊಳ್ಳಿ, ಎಕ್ಸಸರಿನ ಹಾಕ್ಕೊಳ್ಳಿ. ನಿಮಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಚೋಕರ್ ಎಲ್ಲ ಬೇಡ ಅಂತ ಅನಿಸುತ್ತೆ. ಸೊ ಹ್ಯಾಂಗಿಂಗ್ಸ್ ಕೂಡ ನೀವು ಯೂಸ್ ಮಾಡ್ಬೋದು. ಹ್ಯಾಂಗಿಂಗ್ಸ್ ಹಾಕ್ಕೊಂಡ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಶಾರ್ಟ್ ಇರೋರಿಗೆ. ಸೊ ನನಗೆ ಗೊತ್ತಿರುವಂಥ ಎಲ್ಲ ಪಾಯಿಂಟ್ಸನ್ನು ಕವರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಸೊ ಯಾರೆಲ್ಲ ರಿಕ್ವೆಸ್ಟ್ ಮಾಡಿದ್ರಿ ಶಾರ್ಟ್ ಇರೋರು ಯಾವ ಥರ ಸೀರೆನ ಉಡಬೇಕು ಅದಕ್ಕೆ ಟಿಪ್ಸ್ ಹೇಳಿ ಅಂತ, ಈ ಒಂದು ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಮತ್ತು ಏನಾದರೂ ಪಾಯಿಂಟ್ಸ್ ಮಿಸ್ ಮಾಡಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಯಾರಿಗಾದರೂ ಯಾವುದಾದ್ರೂ ಪಾಯಿಂಟ್ಸ್ ಗೊತ್ತಿದ್ದರೆ ಸೊ ಅದರಿಂದ ಬೇರೆಯವರಿಗೆ ಹೆಲ್ಪ್ ಆಗುತ್ತಲ್ವ. ಹಾಗಾಗಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಸೊ ನೆಕ್ಸ್ಟ್ ಟೈಮ್ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ಗುಡ್ ಡೇ, ಟೇಕ್ ಕೇರ್, ಬಾಯ್.